ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ಇಂಟ್ರೆಸ್ಟಿಂಗ್ ವಿಡಿಯೋ. ನೀವೆಲ್ಲ ಹೋದ ವಿಡಿಯೋ ಒಳಗೆ ಔರಂಗಾಬಾದ್ ನಾವು ಸುತ್ತಾಡಿದ್ದೆಲ್ಲ ನೋಡಿದ್ರಿ. ನಿನ್ನೆ ರಾತ್ರಿ ಬಾಕೆ ಟಯರ್ಡ್ ಆಗಿತ್ತು, ಹಾಗಾಗಿ ನಾ ಏನು ವಿಡಿಯೋ ಎಂಡ್ ಮಾಡಲಿಲ್ಲ. ಬರೀ ಊಟ ಮಾಡ್ಕೊಂಡು ಬಂದ್ವಿ, ಆಮೇಲೆ ಬಂದು ಮಲ್ಕೊಂಡೇ ಬಿಟ್ವಿ ನೋಡ್ರಿ. ಇವತ್ತು ಮತ್ತೆ ರೆಡಿ ಆಗೇವಿ. ಡೇ 2 ಇನ್ ಶಿರ್ಡಿ. ಇವತ್ತು ನಾವು ನಾಸಿಕ್ ಸೈಡ್ ಹೊಂಟೇವಿ. ರೆಡಿಯದು ಆಗೇವಿ. ಈಗ 8 ಗಂಟೆ ಆಗೈತಿ. ಇನ್ನು ಬ್ರೇಕ್ಫಾಸ್ಟ್ ಮಾಡಿ ನಾಸಿಕ್ ಕಡೆ ಹೋಗೋದು ನೋಡ್ರಿ. ಈಗ ನಾವಿಲ್ಲೇ ಬ್ರೇಕ್ಫಾಸ್ಟ್ ಮಾಡಕ್ಕೆ ಬಂದೇವಿ. ಆ್ಯಕ್ಚುಲಿ ನಿನ್ನೆ ಹೋಗಿದ್ದು ಹೋಟೆಲ್ ಭಾರಿ ಇತ್ತು, ಬಟ್ ಡಿಫ್ರೆಂಟ್ ಹೋಟೆಲ್ ಟ್ರೈ ಮಾಡೋಣ ಅಂಥೇಳಿ ರೂಮ್ ಬಾಜುಕಿರುವ ಒಂದು ಹೋಟೆಲಿಗೆ ಬಂದೇವಿ. ಸೊ ಇಲ್ಲಿ ಟೇಸ್ಟ್ ಚಲೋ ಇತ್ತು. ಇವ್ರು ನೋಡ್ರಿ ಆ್ಯಸ್ ಯೂಶಲ್ ಮತ್ತು ಅವಲಕ್ಕಿ ಪ್ರಿಯ ಅವಲಕ್ಕಿನ ತೊಗೊಂಡವರು. ನಾವು ನಮ್ಮ ಮಿಸಳಿಗೆ ವೆಯ್ಟ್ ಮಾಡಕತ್ತೇವಿ. ನಮ್ಮದು ಮಸ್ತ್ ಮಿಸಳು ಬಂದೈತೆ ನೋಡ್ರಿ ಇಲ್ಲಿ. ಇವ್ರದ್ದು ಪೋಹ ನಾಷ್ಟ ಮಾಡ್ಕೊಂಡು ಇನ್ನೇ ಲಗು ಲಗು ಹೋಗ್ಬೇಕು ನಾವು. ನಾವೀಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಶಿರ್ಡಿ ಬಿಡಾತೇವೆ ನೋಡ್ರಿ. ಶಿರ್ಡಿಯಿಂದ ನಾಸಿಕ 95 ಕಿಲೋಮೀಟರ್ಸ್ ಐತಿ. 2 ತಾಸು ತೋರ್ಸಾತೈತಿ. ಸೊ ಅಲ್ಲಿ ಹೋಗಿ ಇವತ್ತು ಪಂಚವಟಿ, ಆಮೇಲೆ ತ್ರಿಂಬಕೇಶ್ವರ ಜ್ಯೋತಿರ್ಲಿಂಗ, ಆಮೇಲೆ ಮತ್ತು ಏನೇನು ಪ್ಲೇಸಸ್ ಅದಾವಲ್ಲ ಅವನ್ನೆಲ್ಲ ಇವತ್ತು ನೋಡು ಪ್ಲ್ಯಾನ್ ಒಳಗೆ ಅದೇವಿ. ಸೊ ಲೆಟ್ಸ್ ಗೋ ನಾವು. ನಮಗೆ ಭಾಳಷ್ಟು ಮಂದಿ ಅಂತಿರ್ಬೋದು ಎಷ್ಟರ ಟ್ರಾವೆಲ್ ಮಾಡ್ತಾರೆ ಇವ್ರು ಅಂತ ಹೇಳಿ. ಬಟ್ ಎಷ್ಟು ಟ್ರಾವೆಲ್ ಮಾಡೋದ್ರಿಂದ ಮೈಂಡ್ ರಿಲ್ಯಾಕ್ಸ್ ಆಕೈತಿ. ಹೊಸ ಮಂದಿನ ಭೇಟಿ ಆಗ್ತೀರಿ, ಹೊಸ ಕಲ್ಚರನ್ನು ನೋಡ್ತೀರಿ. ಏನೋ ಒಂದು ಡಿಫ್ರೆಂಟ್ ಫೀಲಿಂಗ್ ನೋಡ್ರಿ. ಟ್ರಿಪ್ಪಿಂದ ಬರಬೇಕಾದ್ರೆ ಟ್ರಿಪ್ ಮಾಡಿ ನೋಡ್ರಿ ನೀವು, ಡೆಫಿನೆಟ್ಲಿ ಮಸ್ತ್ ಅನಿಸ್ತೈತಿ. ಬಂತು ಫಸ್ಟ್ ಟೋಲ್ ನೋಡ್ರಿ. ಸೊ ನಮ್ದು ಆ್ಯನ್ಯುವಲ್ ಪಾಸ್ ಐತಲ್ಲ, ಹಾಗಾಗಿ ಟೋಲಿಗೆ ಎಷ್ಟೇ ಬಂದರೂ ಚಿಂತಿನ ಇರಂಗಿಲ್ಲ. ಇನ್ನೇನು ನಾವು ಟೆಂಪಲ್ ಸಮೀಪ ದೇವಿ. ಸೊ ಬರ್ರಿ ಇವತ್ತು ನಾಶಿಕ್ನ ಎಕ್ಸ್ಪ್ಲೋರ್ ಮಾಡೋಣಂತ. ನನ್ನ ಜೊತೆ ಕೂಡ ನೀವು ನಾಶಿಕ್ ನೋಡ್ರಿ. ನಾವೀಗ ಫಸ್ಟ್ ಬಂದಿರೋದು ಟೆಂಪಲಿಗೆ ನೋಡ್ರಿ. ಆ್ಯಕ್ಚುಲಿ ಪಂಚವಟಿ ನೆಕ್ಸ್ಟ್ ಹೋಗೋಣ ಅನ್ಕೊಂಡು ಇಲ್ಲಿ ಫಸ್ಟ್ ಮುಕ್ತಿಧಾಮ ಟೆಂಪಲ್ ಐತಿ, ಅಲ್ಲಿ ಬಂದೇವೀಗ. ದೇವಸ್ಥಾನದ ಗೋಪುರ ನೋಡ್ರಿ ಎಷ್ಟು ಚಂದ ಐತಿ. ಆಮೇಲೆ ನೋಡ್ರಿ ಅಲ್ಲಿ ಅಷ್ಟು ಮ್ಯಾಲೆ ಹತ್ತು ಹೋಗೋಕ್ಕೂ ಸಣ್ಣ ಹೆಂಗೆ ಮೆಟ್ಲ ಮಾಡ್ಯಾರ. ಆಮೇಲೆ ಬಿಸಿಲಿಗೆ ನೋಡ್ರಿ ಇಲ್ಲಿ ಹಿಂಗೆ ಗ್ರೀನ್ ಮ್ಯಾಟ್ ಹಾಕಿ ವ್ಯವಸ್ಥೆನೂ ಮಾಡ್ಯಾರ. ಬರ್ರಿ ಒಳಗೆ ಹೋಗಿ ನೋಡ್ಕೊಂಬರ್ರಿ. ಈಗ ಮುಕ್ತಿಧಾಮ ದೇವಸ್ಥಾನ ನೋಡ್ರಿ ಇದು. ಮುಕ್ತಿಧಾಮ ದೇವಸ್ಥಾನ ಏನೈತಲ್ಲ, ಇಲ್ಲೇ ಒಂದು ದೇವಸ್ಥಾನಕ್ಕಂತ ಹೇಳಿ ಸೀಮಿತ ಅಲ್ಲಿದ್ದು. ಅಂದ್ರೆ ಒಂದು ದೇವ್ರಿಗೆ ಹೇಳಿ ಎಲ್ಲ ದೇವ್ರನ್ನೂ ಇಲ್ಲಿ ಒಂದು ಜಾಗದಾಗ ನಿಮಗೆ ನೋಡಕ್ಕೆ ಸಿಗ್ತೈತೆ ನೋಡ್ರಿ. ಆಮೇಲೆ ದೇವಸ್ಥಾನ ಭಾಳ ಚಂದ ಐತಿ. ಪೂರಾ ನಿಮಗೂ ಈ ದೇವಸ್ಥಾನದ ಕ್ಲಿಪ್ಪಿಂಗ್ಸನ್ನು ತೋರಿಸ್ತೇನೆ ಬರ್ರಿ. ಸೊ ರಾಮ್, ಲಕ್ಷ್ಮಣ್, ಸೀತಾ ಎಲ್ಲರನ್ನೂ ಕಾಣ್ಬೋದು ನೀವು. ಆಮೇಲೆ ಕೃಷ್ಣ ಭಗವಾನ್ ಅದಾರಿಲ್ಲಿ. ಸೊ ಎಲ್ಲ ದೇವ್ರನ್ನೂ ನೀವು ಈ ವಿಡಿಯೋದಾಗ ಕಾಣ್ತೀರಿ. ಲಾಸ್ಟ್ ಮಟ್ಟ ಈ ವಿಡಿಯೋ ನೋಡ್ರಿ. ಆ್ಯಕ್ಚುಲಿ ಭಾಳ ಚಂದ ಐತಿ. ಇಲ್ಲಿ ನೋಡ್ಬೋದು ನಮ್ಮ ಗಣಪ, ಆಮೇಲೆ ದತ್ತ. ಸೊ ಎಲ್ಲ ದೇವರನ್ನು ನೀವು ಇಲ್ಲಿ ಕಾಣ್ಬೋದು. ಆಮೇಲೆ ಇಲ್ಲಿ ನೋಡ್ಬೋದು ನೀವು ಸಂತೋಷಿ ಮಾತಾ. ಹಿಂಗೆ ಸುಮಾರಷ್ಟು ದೇವರನ್ನು ನೀವು ಕಾಣ್ಬೋದು ನೋಡ್ರಿ. ಇಲ್ಲಿ ನೋಡ್ಬೋದು ನೀವು ಸತ್ಯನಾರಾಯಣ ಭಗವಾನ್ ಅವರು ಅದಾರ. ನೋಡಿದ್ರಲ್ಲ ಎಲ್ಲ ದೇವರು ಒಂದು ಜಾಗದಾಗ ಅದಾರ. ಸೊ ಭಾರಿ ಚಂದ ಐತೆ ನೋಡ್ರಿ ಈ ದೇವಸ್ಥಾನ. ಆಮೇಲೆ ಇಂಪಾರ್ಟೆಂಟ್ಲಿ 12 ಜ್ಯೋತಿರ್ಲಿಂಗ ಹೋಗಕ್ಕೆ ನಮಗೆ ಆಗ್ತೈತೋ ಇಲ್ಲೋ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ಟ್ರೈ ಮಾಡೋಣಂತ. ನಿಮಗೂ ತೋರ್ಸಕ್ಕೂ ಟ್ರೈ ಮಾಡ್ತೀನಿ, ನಾವು ಹೋಗಕ್ಕೆ ಟ್ರೈ ಮಾಡ್ತೀವಿ. ಬಟ್ ನೋಡ್ರಿ ಇಲ್ಲಿ
12 ಜ್ಯೋತಿರ್ಲಿಂಗ ದರ್ಶನ ಮಾಡ್ಕೋಬೋದು. ಭಾಳ ಖುಷಿ ಅನ್ನಿಸ್ತೈತೆ ನೋಡ್ರಿ. ಆ್ಯಕ್ಚುಲಿ ಮಹಾರಾಷ್ಟ್ರದಾಗ ದೇವಸ್ಥಾನ ಆತ ಟ್ರೆಕ್ ಮಾಡೋರಿಗಾತ ಭಾರಿ ಪ್ಲೇಸಸ್ ಚಂದ ಅದಾವ. ಲಾಸ್ಟ್ ವಿಡಿಯೋದಾಗ ಒಂದು ಜ್ಯೋತಿರ್ಲಿಂಗ ದರ್ಶನ ತೋರಿಸೆ ನಿಮಗೆ. ಈ ವಿಡಿಯೋದಾಗೂ ಇನ್ನೊಂದು ಜ್ಯೋತಿರ್ಲಿಂಗ ದರ್ಶನ ಮಾಡೋಣಂತ. ಒಳಗೆ ಹೋಗಿ ದರ್ಶನ ಅದು ಮಾಡ್ಕೊಂಬಂದ್ಮೇಲೆ ಮತ್ತೆ ನೋಡ್ರಿ ಇಲ್ಲೇ ಜ್ಯೂಸ್ ಆ್ಯಂಡ್ ಸೋಡಾ ಕುಡಿಯೋಕೆ ನಿಂತೇ ಬಿಟ್ಟೇವಿ. ನಾವೀಗ ಮುಕ್ತಿಧಾಮ ದೇವಸ್ಥಾನ ನೋಡ್ಕೊಂಡು ನೆಕ್ಸ್ಟ್ ಹೊಂಟಿರೋದು ತ್ರಿಂಬಕೇಶ್ವರ ಜ್ಯೋತಿರ್ಲಿಂಗಕ್ಕೆ ನೋಡ್ರಿ. ಅಲ್ಲೇ ಸ್ವಲ್ಪ ಚಾಕ್ಲೇಟ್ಸ್ ಅದು ಇದು ತೊಗೊಂಡು ತಿಂದ್ವಿ. ಆಮೇಲೆ ಸೋಡಾನು ಕುಡಿದ್ವಿ, ಯಾಕಂದರೆ ಇಷ್ಟು ಬಿಸಿಲಿಗೆ ಸೋಡಾ ಮಸ್ಟ್ ಬೇಕನ. ಈಗ ಇಲ್ಲಿಂದ ಅದು ತ್ರಿಂಬಕೇಶ್ವರ ಜ್ಯೋತಿರ್ಲಿಂಗ ಏನೈತಲ್ಲ 36 ಕಿಲೋಮೀಟ್ರ್, ಕರೆ 36 ಕಿಲೋಮೀಟ್ರ್ ಹೋಗಾಕ 1.5 ತಾಸು ತೋರ್ಸಾತೈತೆ ನೋಡ್ರಿ. ಆಮೇಲೆ ಇಲ್ಲಿ ಕೇಳ್ಕೊಂಡ್ವಲ್ಲ ನಾವು 3-4 ತಾಸು ಕ್ಯೂನು ಇರ್ಬೋದು ಅಂದಾರ. ನೋಡು ಈಗ ಅಲ್ಲಿ ಹೋದ್ಮೇಲೆ ಕ್ಯೂ ಇರ್ತೈತೋ ಏನೋ ಅಂಥೇಳಿ. ನಾಶಿಕ್ ಊರ್ನು ಭಾಳ ದೊಡ್ಡದೈತೆ ನೋಡ್ರಿ, ಸ್ವಲ್ಪ ಟ್ರಾಫಿಕ್ನು ಐತೆ ನಡಕ್ಕೆ. ಅದಾದ್ಮೇಲೆ ನೋಡ್ರಿ ಇಲ್ಲಿ ಗುಡ್ಡ ಬೆಟ್ಟ ಎಲ್ಲ ಇನ್ನು ಕಾಣಿಸಕ್ಕೆ ಚಾಲು ಅದು ನಮಗೆ. ಸೊ ರೋಡ್ಸ್ ಮಾತ್ರ ಹಿಂಗೆ ಫುಲ್ ಗುಡ್ಡ ಬೆಟ್ಟನ ತುಂಬಿರ್ತಾವೆ. ಒಮ್ಮೆ ಏನು ಸಿಟಿ ಮುಗಿತೈತ್ಲ, ಸಿಟಿ ಬಿಟ್ಟು ಬಂದ ಕೂಳೆ ನೋಡ್ರಿ ಭಾರಿ ಹಿಂಗೆ ರೋಡ್ ಒಳಗೆ ನಮಗೆ ಎಲ್ಲ ಮೌಂಟೇನ್ಸ್ ಕಾಣಿಸ್ತಾವೆ. ಬಟ್ ಥಿಂಗ್ ಈಸ್ ರೋಡ್ ಕನ್ಸ್ಟ್ರಕ್ಷನ್ ನಡೆದಿತ್ತಲ್ಲ, ಹಾಗಾಗಿ ಗಾಡಿ ಸ್ವಲ್ಪ ಸ್ಲೋ ಮೂಮೆಂಟನ ಇತ್ತು. ಆಮೇಲೆ ಸ್ಲೋ ಮೂವಿಂಗ್ ಟ್ರಾಫಿಕ್ನು ಇತ್ತು ನೋಡ್ರಿ. ಎಲ್ಲರೂ ದೇವಸ್ಥಾನಕ್ಕೆ ಹೊಂಟಿದ್ರೇನೋ, ಸೊ ಸ್ವಲ್ಪ ರಶ್ನು ಇತ್ತು, ಹೋಗಕ್ಕೆ ಸ್ವಲ್ಪ ಟೈಮ್ ಹಿಡಿತು ನಮಗೆ ಆ್ಯಕ್ಚುಲಿ. ನಾವೀಗ ತ್ರಿಂಬಕೇಶ್ವರ್ ಬಂದು ರೀಚ್ ಆದ್ವಿ. ರೋಡ್ ಅಷ್ಟೇನು ಸರಿ ಇದ್ದಿದ್ದಿಲ್ಲ ನೋಡ್ರಿ, ಫುಲ್ ಕನ್ಸ್ಟ್ರಕ್ಷನ್ ನಡೆದೈತಿ, ಫುಲ್ ಡಸ್ಟ್. ಆಮೇಲೆ ಈಗ ಬಂದು ಇಲ್ಲಿ ಪಾರ್ಕಿಂಗ್ ಏರಿಯಾ ದೊಡ್ಡದೈತಿ, ಇಲ್ಲಿ ಪಾರ್ಕಿಂಗ್ ಮಾಡಿ ದರ್ಶನಕ್ಕೆ ಹೊಂಟಿವಿ. ಈಗ ಅಲ್ಲೇ ನಾವು ನಾಶಿಕ್ನಾಗ ಏನು ಕೇಳಿದ್ವಲ್ಲ, ಅವ್ರು ಏನಂದ್ರೆ 4 ತಾಸದು ಹಿಡಿಬೋದು ಅಂದಾರ. ನೋಡಂಬರಿ. ಆಮೇಲೆ ರಶ್ನು ಅಷ್ಟು ಕಾಣಿಸಾತೈತಿ ಇಲ್ಲೇ. ನೋಡೋಣ ಎಷ್ಟು ತಾಸು ಹಿಡಿತೈತೆ ದರ್ಶನಕ್ಕೆ ಅಂಥೇಳಿ. ಭಯಂಕರ ಬಿಸಿಲೂ ಐತಿ ನೋಡ್ರಿ, 38 ಡಿಗ್ರಿ ಅದು. ಸೊ ಬಿಸಿಲೂ ಐತಿ, ಹೊಂಟೇವೀಗ. ಆಮೇಲೆ ಇನ್ನೊಂದು ಏನಂದ್ರೆ ಇಲ್ಲಿ ಪಾರ್ಕಿಂಗ್ ಕಡೆ ಬೇಡ, ಅಲ್ಲಿ ನಾವು ಗಾಡಿ ಸ್ಟಾಪ್ ಮಾಡಿಸ್ತೇವೆ ನಿಮಗೆ, ಡೈರೆಕ್ಟ್ ದರ್ಶನ ಮಾಡಿಸ್ತೇವೆ ನಿಮಗೆ ಅಂತ ಹಿಂಗೆ ಹೇಳೋರು ಭಾಳ ಮಂದಿ. ಸುಮ್ಮನೆ ನೀವು ಡೈರೆಕ್ಟ್ ಏನು ಗುಡಿ ಪಾರ್ಕಿಂಗ್ ಐತಲ್ಲ ಅಲ್ಲೇ ಬಂದು ಗಾಡಿ ಹಚ್ಚಿ ದರ್ಶನಕ್ಕೆ ಹೋಗ್ರಿ. ಏನಂತಂದ್ರೆ ನಾರ್ಮಲ್ ದರ್ಶನ ಹೋಗ್ಬೇಕಂದ್ರೆ ನೋಡ್ರಿ 5 ತಾಸು ಅಂತ. ಆಮೇಲೆ ಪಾಸ್ ತೊಗೊಂಡು ಹೋದ್ರೂ 2 ತಾಸು ಅಂತ. ಆಮೇಲೆ ಪಾಸ್ ಸಿಸ್ಟಮ್ ಹಂಗೈತಿ, ಒಬ್ರು ಹೋಗಿ ತೊಗೊಂಬಂದಾರಂದ್ರೆ ಅಲ್ಲಂತ ಹೋಗ್ಬೇಕು, ತಮ್ಮ ಇಂಪ್ರೆಷನ್ ಆಮೇಲೆ ಫೋಟೋ ಎಲ್ಲ ತೆಗಿತೈತೆ, ಆಮೇಲೆ ಪಾಸ್ ಸಿಗ್ತೈತಿ. ಪರ್ ಪಾಸ್ 200. ಅದನ್ನ ತೊಗೊಳಕ್ಕೆ ಮತ್ತೆ ಇಷ್ಟು ದೂರ ನಾವು ಲೈನ್ದಾಗ ಬಂದ್ವಿ ನೋಡ್ರಿ. ಈಗ ಹಿಂಗಿಲ್ಲೇ ತಂಬ ಆಮೇಲೆ ಫೋಟೋ ಇಂಪ್ರೆಷನ್ ತೊಗೊಂಡು ಹೋಗ್ಬೇಕು ನೋಡ್ರಿ. ಟಿಕೆಟ್ ತೊಗೊಂಡು ಹೋಗೋದೀಗ. ಇಲ್ಲೇನು ನೋಡಾಕತ್ತಿರಲ್ಲ, ಇದೆ ನೋಡ್ರಿ ಲೈನ್. ಗುಡಿ ಅಲ್ಲಿ ಕಾಣಿಸಾಕತ್ತೈತಿ. 200 ರೂಪಾಯಿ ಪಾಸಿಗೂ ಹಿಂಗೆ ಬಿಸ್ಲಾಗ ಲೈನ್ ವ್ಯವಸ್ಥೆ ಐತೆ ನೋಡ್ರಿ. ಇಲ್ಲಿ ಏನು ಆ್ಯಕ್ಚುಲಿ ಕರೆಕ್ಟ್ ವ್ಯವಸ್ಥೆ ಇಲ್ಲ. ಆಮೇಲೆ ಪಾಸ್ ಐತಂತನೂ ಹೇಳೋರು ಯಾರು ಇಲ್ಲಿ ಲೈನ್ ನಿಂತ ಮೇಲೆ ಗೊತ್ತಾಕೈತೆ ನೋಡ್ರಿ. ಇಲ್ಲೇನು ನೋಡಾಕತ್ತಿರಲ್ಲ, ಪಾಸ್ ಲೈನ್ ನೋಡ್ರಿ. ಇದು ನಾರ್ಮಲ್ ಲೈನ್ ಆದ್ರೆ ಇನ್ನೂ ಗದ್ಲೈತಿ. ನಾವೀಗ ಒಳಗೆ ಬಂದು ಹಿಂಗೆ ಕುಂತೇವ್ ನೋಡ್ರಿ, ಯಾಕಂದ್ರೆ ಲೈನ್ ಮೂನ ಆಗವಲ್ತು. ಒಳಗಲ್ಲಿ ಏನು ಪೂಜಾ ನಡತಿತ್ತು ಏನೋ ಗೊತ್ತಿಲ್ಲ, ಬಟ್ ಹಿಂಗೆ ಕುಂತು ಬಿಟ್ವಿ ನಾವೀಗ. ಎಲ್ಲರೂ ಇಲ್ಲಿ ಬಂದು ಲೈನ ಮೂವ್ ಆಗವಲ್ತು. ಒಟ್ಟು 2 ತಾಸು ಅಂದಾರ, ನಾವು ಬಂದ ಈಗ ಆಲ್ರೆಡಿ 1 ತಾಸು ಆತು, ಇನ್ನು ಯಾವಾಗ ಲೈನ್ ಮೂವ್ ಆಕೈತನೋ. ಒಳಗೆ ವಿಡಿಯೋ ಶೂಟ್ ಅಲಾವಿಲ್ಲ, ಸೊ ಹಾಗಾಗಿ ನಾನು ನಿಮಗೆ ಸ್ಕ್ರೀನ್ ಮೇಲಿಂದ ತೋರಿಸಿದ್ದೀನಿ ನೋಡ್ರಿ. ಸೊ ಫೈನಲಿ ನಮ್ಮದು ಭಾಳ ಟೈಮ್ ತೊಗೊಂಡು ದರ್ಶನ ಆಗಕ್ಕೆ. ಸೊ ದರ್ಶನ ಆದ್ಮೇಲೆ ಹೊರಗಿಂದ ಇಲ್ಲೇ ಗುಡಿ ತೋರ್ಸಾಕತ್ತೇನೆ ನೋಡ್ರಿ. ನಾನು ನಿಮಗೆ ಸ್ವಲ್ಪ ಕನ್ಸ್ಟ್ರಕ್ಷನ್ ವರ್ಕ್ನು ನಡೆದಿತ್ತು. ನಾವು ನೋಡ್ರಿ ಈಗ ತ್ರಿಂಬಕೇಶ್ವರ ಜ್ಯೋತಿರ್ಲಿಂಗ ನೋಡ್ಕೊಂಡು ಮತ್ತು ನಾಸಿಕಿಗೆ ಬಂದು ಪಂಚವಟಿ ಟೂರ್ ಮಾಡಕ್ಕೆ ಆಟೋ ಒಳಗೆ ಹೊಂಟೇವಿ. ನಿಮಗೂ ಇವತ್ತು ಎಲ್ಲ ಪಂಚವಟಿ ಒಳಗೆ ಏನೇನೈತೆ ಅನ್ನೋದು ತೋರಿಸ್ತೇನಂತ. ನಾವೀಗ ಫಸ್ಟ್ ಬಂದಿರೋದು ಕಾಲಾರಾಮ್ ಮಂದಿರ ಅಂತ ಹೇಳಿ. ಇದ್ರ ಹಿಸ್ಟ್ರಿ ನಾನು ನಿಮಗೆ ಅವ್ರ ಆಟೋದವ್ರು ಏನು ಕರ್ಕೊಂಬಂದಾರಲ್ಲ, ನಮಗೆ ಎಲ್ಲ ಗುಡಿ ಏನೇನು ಕರ್ಕೊಂಡು ಹೊಂಟಾರ ಹಿಸ್ಟ್ರಿ ಹೇಳ್ತಾರೆ. ಸೊ ನಾನು ನಿಮಗೆ ಅದನ್ನು ಹೇಳ್ತೇನಂತ. ಕಾಲಾರಾಮ್ ದೇವಸ್ಥಾನ ಏನೈತಲ್ಲ, ರಾಮನಿಗೆ ಸಮರ್ಪಿತವಾದ ದೇವಸ್ಥಾನ. ಆಮೇಲೆ ಒಳಗಿರೋ ಮೂರ್ತಿ ಕಪ್ಪು ಬಣ್ಣದಾಗೈತಿ, ಹಾಗಾಗಿ ಕಾಲಾರಾಮ್ ದೇವಸ್ಥಾನ ಅಂತ ಹೇಳಿ ಅಂತಾರೆ ನೋಡ್ರಿ. ಇದನ್ನು 18ನೇ ಶತಮಾನದಾಗ ಪೇಶ್ವೆಯರ ಸರ್ದಾರರಾಗಿದ್ದ ರಂಗರಾವ್ ಓದೇಕರ್ ಅವರ ನಿರ್ಮಿಸ್ಯಾರ. ರಾಮ್ ಲಕ್ಷ್ಮಣ್ ಸೀತಾ ಇವರು ವನವಾಸದ ಸಮಯದಾಗ ಇಲ್ಲಿ ವಾಸಿಸುತ್ತಿದ್ರಂತ ಹೇಳಿ ಒಂದು ನಂಬಿಕೆ ಐತಿ. ಹಾಗಾಗಿ ಅವರ ಸ್ವರೂಪವಾಗಿ ಈ ದೇವಸ್ಥಾನವನ್ನು ಕಟ್ಟ್ಯಾರಲ್ಲಿ.
जे आहे ना पूर्ण काळा दगड ह्याला काळा समज ಇಲ್ಲಿ ನೋಡ್ರಿ ಏನು ಗಿಡ ನೋಡತ್ತಿರಲ್ಲ 1 2 3 4 ಇಲ್ಲೊಂದು 5 ಅದಕ್ಕೆ पंचवटी ಅಂತ ಹೆಸರು. रावणाने 14 हजार राक्षसीला पाठवले होते नित्याने म्हणून 5 झाडं लावले होते जंगलामध्ये कसं होतं तेव्हा राम भगवान इथे लपून शूर्पणखीचा टाईममध्ये काय हो नाच कापलं ना त्याच्यामुळे इथं लपवलं म्हणून 5 दिवसांनी म्हणून झाडं लावले होते 5 पूर्ण जंगल होतं ಇದು ದೂರ ಹೇಳಿ ಇಲ್ಲೇ 4 ತಿಂಗಳು ಇದ್ರೊಳಗಿದ್ರಲ್ಲ ವನವಾಸಕ್ಕೆ ಸೀತಾಮಾತ ಅವರು ಇಲ್ಲೇ ಆಮೇಲೆ ಕುಂಭಮೇಳ ನೋಡಿ 26-27 लक्ष्मण रेखा पार करून पुढे जाईल पुढे कारण मंदिरचे भांडे गोल राऊंडमध्ये हां गोल राऊंडमध्ये होतं करेक्ट गोल राऊंडमध्ये हां पुढे या पूर्ण ह्या मंदिरातून त्यांनी गेले होते. हां दीक्षा द्यायला ಇದು ಲಕ್ಷ್ಮಣ್ ಮಂದಿರ್ ನೋಡ್ರಿ. ಒಳಗೆ ಹೋಗಿ ತೋರಿಸ್ತೇನೆ ನಿಮಗೆ ಏನೇನೈತೆ ಅಂತ. ಇಲ್ಲಿ ಮೊದಲಿಗೆ ನೋಡ್ರಿ ಗಣಪತಿಗೆ ಕೈ ಮುಗಿಯೋನು. ಇಲ್ಲಿ ನೋಡ್ಬೋದು ನೀವು ಲಕ್ಷ್ಮಣ್ಜಿ ಶೇಷ್ ಅವತಾರ್ ಮಂದಿರ ಆಮೇಲೆ ಶೂರ್ಪನಕ್ಕಾಗಿ ನಾಕ್ ಕಾಟ್ನಿಗೆ ಜಗ ಅಂಥೇಳಿ ಬರ್ದಾರ. ಸೊ ಅದನ್ನು ನೋಡ್ರಿ ಒಂದು ಚಿತ್ರದಾಗ ಇಲ್ಲಿ ಹೆಂಗೆ ರೂಪಿಸ್ಯಾರ ಶೂರ್ಪನಕ್ಕಿದ ಮೂಗು ಕತ್ತರಿಸೋದನ್ನು ತೋರ್ಸಾರ ಇಲ್ಲಿ. The stillness, the clouds drift high. Thoughts like दर्शन आहे हे 3 कुंड आहे ब्रह्म विष्णू महेश. 3 देवांच्या साक्षीने जे सीता मातेने अग्नीमध्ये प्रवेश घेतला होता हे अग्निकुंड आहे. जे रावण सीता मातेचं मायावी रूप हरण करून घेऊन गेले ते पंचवटी सीता गुप्पामध्ये. ते सीता मातेचं खरं रूप 3 देवांसमोर अग्नीमध्ये गुप्त ठेवलेलं होतं हे अग्निकुंड आहे. हे मधलं मुक्तिकुंड ही सीता माता स्नान करण्याची जागा. ते खाली कपिल ऋषींनी तप करून आणलेली कपिला नदी जी त्र्यंबकेश्वरून येते गोदावरी 2 नद्यांचा संगम होतो पाठीमागे. कुठे संगम होते ते पाठीमागे तिकडनं याचं तीर्थ आहे जे तुमच्या इच्छेनं काय दान दक्षिणा ठेवायचं तेव्हा रामायण कालीन जागा. युवती मंदिर रावण के बहन शूर्पणखा लक्ष्मण यहाँ नाक काट के गोदावरी नदी में डाला. सिटी का नाम नासिक. बरसात में जब बाढ़ आता है यहाँ का दर्शन बंद होता है इसलिए वह मंदिर बना. ये ज्येष्ठ अधिक मास का पर्व है. करो घर सुख शांति के लिए जीवदान देते कोई कौन. अन्नदान करना है तो कोई तो जय श्री राम. जो दान करना है करो. ಈಗೇನು ನೋಡತ್ತಿರಲ್ಲ ಇದು ಸರ್ವಧರ್ಮ ಮಂದಿರ ಅಂದ್ರೆ ಆಲ್ ರಿಲಿಜಿಯಸ್ ಟೆಂಪಲ್ ನೋಡ್ರಿ. ಪುರಿ ಜಗನ್ನಾಥ್ ಅಲ್ಲಿ ಒಂದದ ಇದು ಭಗವಾನ್ ಶಂಕರ್ ದತ್ತಾತ್ರೇಯ श्री हंस जी महाराज माता श्री राज राजेश्वरी देवी राम दरबार श्री गणेश राधा कृष्ण लक्ष्मी नारायण विठ्ठल रुक्मिणी संत ज्ञानेश्वर गुरु नानक संत तुकाराम जीवों के दिखती ये किसकी चल
ಲಕ್ಷ್ಮೀ ನಾರಾಯಣ್ ಮಂದಿರ್ ನೋಡ್ರಿ. ಕುಂಭಮೇಳ ಇನ್ನೇನಿಲ್ಲ, ಮುಂದಿನ ವರ್ಷ ಚಾಲು ಆಕೈತಿ. ಅವಾಗ ಇಲ್ಲಿಂದನ ಸ್ಟಾರ್ಟ್ ಮಾಡ್ತಾರಂತ ಹೋಗಾಕ. ನೋಡಿದ್ರಲ್ಲ ನಾಶಿಕ್ ಪಂಚವಟಿ ಒಳಗಿರೋ ಎಲ್ಲ ದೇವಸ್ಥಾನ ಎಷ್ಟು ಚಂದ ಹಿಸ್ಟ್ರಿ ಹೇಳ್ತೈತಂತ. ಸೊ ಭಾಳ ಖುಷಿ ಅನ್ನಿಸ್ತೈತಿ ನೋಡ್ರಿ. ರಾಮ ಲಕ್ಷ್ಮಣ ಸೀತಾ ಎಲ್ಲರೂ ಓಡಾಡಿದಂಥ ಜಾಗ. ಸೊ ಎಲ್ಲ ನೋಡ್ಕೊಂಡು ಬಂದ್ವಿ ನಾವು, ನಮ್ಮ ಜೊತೆ ನೀವು ನೋಡಿದ್ರಿ ಅನ್ಕೋತೀನಿ. ಈಗ ನಾವು ನೆಕ್ಸ್ಟ್ ಇಲ್ಲೇ ಆರತಿ ನೋಡಾಕತ್ತೇವೆ ನೋಡ್ರಿ. ಭಾಳ ಚಂದ ಆರತಿ ಮಾಡಾಕತ್ತಿದ್ರು. ಗೋದಾವರಿ ನದಿ ಹರಿಯಾಕತ್ತಿತ್ತು, ಇಲ್ಲೇ ಆರತಿ ಮಾಡಾಕತ್ತಾರ. ನೋಡುಂಬರ್ರಿ. ನೆಕ್ಸ್ಟ್ ಇಯರ್ ಇಲ್ಲೇ ಕುಂಭಮೇಳ ಆಗೋದೈತಿ ನಾಸಿಕ್ ಒಳಗೆ. ಹಾಗಾಗಿ ನೋಡ್ರಿ ಇಲ್ಲೆಲ್ಲ ಅಂದ್ರೆ ಕೆಲಸ ಚಾಲು ಐತೆ ಅದರದನ. ಈಗ ಜಸ್ಟ್ ನಾವು ಆರತಿ ನೋಡಿದ್ವಿ, ಭಾರಿ ಖುಷಿ ಅನ್ನಿಸ್ತು ಆರತಿ ಎಲ್ಲ ನೋಡಿ. ನಾಸಿಕ್ ಒಳಗೆ ನೋಡ್ರಿ ಏನೇನು ಗುಡಿ ಅದಾವಲ್ಲ ಎಲ್ಲ ದರ್ಶನ ಮಾಡ್ಕೊಂಡ್ವಿ. ಇಲ್ಲಿ ಬಂದು ಆಟೋ ಮಾಡ್ಕೊಂಡು ಎಲ್ಲ ಕಡೆ ಹೋಗಿ ಬಂದ್ವಿ ನಾವೀಗ. ಭಾರಿ ಚಂದ ಅನಿಸ್ತು. ನೀವು ಇಲ್ಲಿ ಬಂದಾಗ ಹಿಂಗೆ ಆಟೋ ಮಾಡಿರಿ 600-500 ರೂಪೀಸ್ ತೊಗೋತಾರೆ. ಪೂರಾ ರಾಮಾಯಣದ ಇಲ್ಲಿ ಏನೇನು ಆಗೈತಲ್ಲ, ರಾಮ ಸೀತಾ ಎಲ್ಲಿದ್ರು, ಆಮೇಲೆ ಶೂರ್ಪನಖಿ ಮೂಗು ಕತ್ತರಿಸಿದ ಜಾಗ ಎಲ್ಲ ಸುಮಾರಷ್ಟು, ಆಮೇಲೆ ಸೀತಾ ಸ್ನಾನ ಕುಂಡ, ಆಮೇಲೆ ರಾಮಂದು ಹೊಸ ಮೂರ್ತಿ ಆಗೈತಿ ಎಲ್ಲನೂ ಅವ್ರು ತೋರಿಸ್ತಾರೆ. ಅದು ತಪೋವನ್ನ ಐತಿ ಅದನ್ನು ತೋರಿಸ್ತಾರೆ. ಆಮೇಲೆ ಗೋದಾವರಿ ನದಿ ಒಳಗಿಲ್ಲ ಆರತಿ ನಡೆಯಕತ್ತಿತ್ತು, ಅದನ್ನೂ ಎಲ್ಲ ನೋಡ್ಕೊಂಡು ಇಲ್ಲೇ ನಾವು ಶಿರ್ಡಿಗೆ ಹೋಗ್ಬೇಕಿತ್ತು. ಬಟ್ ಹೋಗೋಕ್ಕಿಂತ ಮುಂಚೆ ಇಲ್ಲೆಲ್ಲ ಸ್ವಲ್ಪ ಸ್ನ್ಯಾಕ್ಸ್ ಫೇಮಸ್ ಅಲ್ಲ ಮಹಾರಾಷ್ಟ್ರ ಒಳಗೆ. ಮಿಸळ ಆತ, ವಡಾಪಾವ್ ಆತ, ಪಾವ್ ಭಾಜಿ. ಸೊ ಅದನ್ನು ಟ್ರೈ ಬೇಕಂತೇಳಿ ಇಲ್ಲಿ ಬಂದೇವು ನೋಡ್ರಿ ನಾವು. ಇಲ್ಲಿ ನೋಡ್ರಿ ಈಗ ಮಸ್ತ್ ಪಾವ್ ಭಾಜಿ ಬಂದೈತಿ. ಇಲ್ಲ ಹಿಂಗೆ ಮಾಡತ್ತಾರ. ಹೆಂಗೆ ಚಲೋ ಐತಿ? ಈಗಿನೂ ಹಾದಿಗೆ ಆಗತ್ತಲ್ರಿ ಇಲ್ಲಿ.
ನೋಡಿ ಹೇಳ್ರಿ. ಈ ವಿಡಿಯೋ ನಿಮಗೆಲ್ಲ ಸೇರೈತೆ ಅನ್ಕೋತೇನೆ. ಸೇರಿದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಹೋಗಿ ಈಗ ಸಬ್ಸ್ಕ್ರೈಬ್ ಮಾಡಿರಿ. ಇನ್ನು ಚಲೋ ಕಂಟೆಂಟ್ ಬರೋ ಅದಾವ. ಥ್ಯಾಂಕ್ ಯು. ಬಾಯ್ ಬಾಯ್.